ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಇಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಥರ್ಡ್ ಸೆಮಿಸ್ಟರ್ ಅಂದರೆ 3ನೇ ತಿಂಗಳಲ್ಲಿ ಇರುವಂಥ ಪ್ರೆಗ್ನೆಂಟ್ ಲೇಡೀಸ್ಗಳು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ಒಂದು ವಿಷಯನ ಇವತ್ತು ತೊಗೊಂಡು ಬಂದಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆವರೆಗೂ ವಿಡಿಯೋ ನೋಡಿ ಅಂತಲೇ ಹೇಳ್ತೀನಿ. ಹಾಗೆ ಇನ್ನು ಸೆಕೆಂಡ್ ಒಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಆದಷ್ಟು ಹೀಟ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಏನಂದರೆ 1 ಮಂತ್, ಒಂದು 7 ಡೇಸ್ 10 ಡೇಸ್ ಆಗ್ತಿದ್ದಂಗೆ ನಾವು ಚೆಕ್ ಮಾಡಿದ್ರೆ ನಾವು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಅವಾಗಿಂದನೇ ಸಹ ನೀವು ಏನು ಅವಾಯ್ಡ್ ಮಾಡಬೇಕು. ಈ ಎಕ್ಸೆಸ್ ಆಫ್ ಹೀಟ್ ಇರುವಂಥದ್ದಾಗಿರ್ಬೋದು, ಪಪ್ಪಾಯ, ಪೈನಾಪಲ್ ಆಗಿರ್ಬೋದು, ನೆಕ್ಸ್ಟು ಎಳ್ಳುಗಳಾಗಿರ್ಬೋದು, ಈ ಸೊಪ್ಪಲ್ಲೂ ಅಷ್ಟೇ ಕೆಲವೊಂದು ಸೊಪ್ಪುಗಳು ಹೀಟ್ ಇರುತ್ತೆ, ಅದನ್ನು ಸಹ ನೋಡ್ಕೊಂಡು ತಿನ್ನಬೇಕು. ಹೀಗೆ ಹಲವಾರು ಥರ ಇರುತ್ತೆ. ನುಗ್ಗೆ ಸೊಪ್ಪಾಗಿರ್ಬೋದು, ಇವೆಲ್ಲನೂ ಸಹ ನೀವು ನೋಡಿಕೊಂಡು ಅವಾಯ್ಡ್ ಮಾಡಬೇಕು. ತುಂಬ ಬೈಕೆ ಇದೆ ಅಂತಂದರೆ ನೆಕ್ಸ್ಟ್ 6 ಮಂತ್ಸ್, ಆಫ್ಟರ್ 6 ಮಂತ್ಸ್ ನೀವು ಏನು ತಿಂದರೂ ನಡೆಯುತ್ತೆ. ಯಾಕಂದರೆ ಮಗು ದೊಡ್ಡದಾಗಿರುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು 3 ಮಂತ್ಸು 4 ಮಂತ್ಸ್ ಆಗೋವರೆಗೂ ಈ ಥರ ಯಾವುದೇ ರೀತಿಯ ಹೀಟ್ ಪದಾರ್ಥಗಳನ್ನೆಲ್ಲ ತಿನ್ನಬಾರ್ದು ಅಂತಲೇ ಹೇಳ್ಬೋದು. ನಾನು ಸಹ ಇದೆಲ್ಲ ಫಾಲೋ ಮಾಡಿದ್ದೆ. ಇದು ಕಾಮನ್ ಆಗಿ ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಏನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆಯೇ ವಾಮಿಟ್ ಬರೋ ಥರ ಆಗುತ್ತೆ ಕೆಲವ್ರಿಗೆ. ಕೆಲವರು ವಾಮಿಟ್ ಮಾಡ್ತಾ ಇರ್ತಾರೆ, ಕೆಲವ್ರಿಗೆ ವಾಮಿಟ್ ಬರೋ ಥರ ಆಗುತ್ತೆ. ಹಾಗಾಗಿ ಅವಾಗೆಲ್ಲ ಊಟ ಸೇರಿಸೋದು ಅವೆಲ್ಲ ಕಮ್ಮಿ ಇರುತ್ತೆ. ಏನು ನಮಗೆ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಬಟ್ ತಿಂದರೆ ವಾಮಿಟ್ ಆಗುತ್ತೆ, ಅಥವಾ ಸ್ಮೆಲ್ ನೋಡಿದ್ರೆ ವಾಮಿಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಗ್ಗರಣೆ ಸ್ಮೆಲ್ ಆಗಲ್ಲ, ಒಬ್ಬರು ಅನ್ನದ ಗಂಜಿ ಸ್ಮೆಲ್ ಆಗಲ್ಲ, ಕೆಲವ್ರಿಗೆ ಅನ್ನದ ಸ್ಮೆಲ್ ಆಗಲ್ಲ. ಈ ಥರ ಹೂವದ ಸ್ಮೆಲ್ ಆಗಲ್ಲ, ಕೆಲವು ಫ್ರೂಟ್ಸ್ಗಳ ಸ್ಮೆಲ್ ಆಗಲ್ಲ. ಆಮೇಲೆ ವೆಜಿಟೇಬಲ್ಸಲ್ಲೂ ಅಷ್ಟೇ, ಕೆಲವೊಂದು ವೆಜಿಟೇಬಲ್ಸ್ ಸ್ಮೆಲ್ ಅಂದರೆ ಆಗಲ್ಲ, ಈ ಥರ ಎಲ್ಲ ಸ್ಮೆಲ್ ಆಗಲ್ಲ. ಹಾಗಾಗಿ ಆಲ್ಮೋಸ್ಟ್ ಈ ಫ್ರೂಟ್ಸ್ಗಳಲ್ಲಿ ಜ್ಯೂಸ್ ಲಿಕ್ವಿಡ್ ಥರ ತೊಗೊಳೋದಕ್ಕೆ ನೀವು ಟ್ರೈ ಮಾಡಬೇಕು. ತೀರಾ ಏನು ತಿಂದಲೇ ಇರೋದಕ್ಕೆ ಒಳಗಡೆ ಒಂದು ಪಾಪು ಬೆಳೀತಾ ಇರುತ್ತಲ್ಲ, ಹಾಗಾಗಿ ನೀವು ಊಟ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ನೀವು ಜ್ಯೂಸ್ಗಳ ಮುಖಾಂತರ ಲಿಕ್ವಿಡ್ಗಳ ಮುಖಾಂತರ ನೀವು ಆರಾಮಾಗಿ ಏನನ್ನ ಜ್ಯೂಸ್ಗಳು ಆವಾಗ ಕುಡಿತಾ ಇದ್ದರೆ ಇದು ತುಂಬ ಸೇಫ್. ನೀವು ಸಹ ಸುಸ್ತು ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ವೆಜಿಟೇಬಲ್ನಲ್ಲಿ ನೀವೇನಂತ ಹೇಳಿದ್ರೆ, ಈ ಬದನೆಕಾಯಿ ಅದು ತುಂಬ ಉಳ್ಕಾಯಿ ಇರುತ್ತೆ, ಅದರಲ್ಲೆಲ್ಲ ಹುಳ ಇರುತ್ತೆ, ಅದನ್ನು ಸಹ ನೀವು ಅವಾಯ್ಡ್ ಮಾಡಬೇಕು. ಅದು ಸಹ ಹೀಟು. ಇನ್ನು ನೆಕ್ಸ್ಟ್ ಬಂದು ಹಾಗಲಕಾಯಿ, ಅದರಲ್ಲೂ ಸಹ ಗಲೀಜು ಜಾಸ್ತಿ ಇರುತ್ತೆ, ಅದನ್ನು ಸಹ ನೀವು ಅವಾಯ್ಡ್ ಮಾಡಬೇಕು. ಈ ಆಲೂಗೆಡ್ಡೆ, ಅದನ್ನು ಸಹ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಗೊತ್ತಿರುವಂಥ ಕೆಲವೊಂದು ನಿಮಗೆ ಗೊತ್ತಾಗುತ್ತೆ, ತಿಂತ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗುತ್ತೆ. ಆ ಒಂದು ಕೆಲವೊಂದು ಆಹಾರಗಳನ್ನೆಲ್ಲ, ಆ ಒಂದು ಫ್ರೂಟ್ಸ್ ಆಗಿರ್ಬೋದು, ಇನ್ನೊಂದು ವೆಜಿಟೇಬಲ್ಸ್ ಆಗಿರ್ಬೋದು, ಅವಾಯ್ಡ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಕೆಲವೊಂದು, ಎಲ್ಲ ಅಲ್ಲ, ಕೆಲವೊಂದು ನೋಡ್ಕೊಂಡು ತಿನ್ನೋದು ತುಂಬ ಅಂದರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ನಿದ್ದೆನ ಚೆನ್ನಾಗಿ ಮಾಡಬೇಕು. ಕೆಲವ್ರಿಗೆ ನೈಟ್ ನಿದ್ದೆ ಬರಲ್ಲ, ಡೇ ಹೊತ್ತು ನಿದ್ದೆ ಬರುತ್ತೆ. ಕೆಲವ್ರಿಗೆ ಡೇ ಹೊತ್ತು ನಿದ್ದೆ ಬರಲ್ಲ, ನೈಟ್ ಹೊತ್ತು ನಿದ್ದೆ ಬರುತ್ತೆ. ಈವನ್ ನಿಮ್ಮ ಕಂಫರ್ಟಬಲ್, ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ ನೈಟ್ ನಿದ್ದೆ ಬಂದರೆ ಆರಾಮಾಗಿ ನಿದ್ದೆ ಮಾಡಿ, ಮಧ್ಯಾಹ್ನ ಹೊತ್ತು ನಿದ್ದೆ ಬಂದರೆ ಆರಾಮಾಗಿ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ನಿದ್ದೆ ಮಾಡಿ. ನೀವೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರೋ ನಿಮಗೂ ರೆಸ್ಟ್ ಅಂತ ಆಗುತ್ತೆ. ಮಗು ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಪಾಯಿಂಟ್ನ ನೀವು ಆರಾಮಾಗಿ ತಲೆಯಲ್ಲಿ ಇಟ್ಕೋಬೋದು. ನಾವು ಏನೇನೋ ಮೆಡಿಸನ್ಗಳು, ಏನೇನೋ ಮಾತ್ರೆಗಳು, ಆ ನೋವು, ಆ ಮಗು ಬೆಳವಣಿಗೆ ಆಗಿಲ್ಲ, ಇದಾಗಿಲ್ಲ ಅನ್ನೋದು ನಾವು ತೊಗೊಳೋದಕ್ಕಿಂತ ಆರಾಮಾಗಿ ಈ ಟಿಪ್ಸ್ಗಳನ್ನ ನೀವು ಯೂಸ್ ಮಾಡಿದ್ರೆ ಸಾಕು. ಹೊಟ್ಟೆ ತುಂಬ ಊಟ ಮಾಡಬೇಕು, ವಾಕ್ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಆವಾಗ ಮಗು ಆರಾಮಾಗಿ ಸರಾಗವಾಗಿ ಬೆಳವಣಿಗೆ ಆಗಿರುತ್ತೆ ಹೊಟ್ಟೆಯಲ್ಲಿ. ಯಾವುದೇ ರೀತಿಯ ನೀವು ಡೆಲಿವರಿ ಆಗೋವರೆಗೂ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ. ಇದು ಸಹ ನನ್ನ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಇನ್ನು ನೆಕ್ಸ್ಟ್ ಬಂದು ಹಾಸ್ಪಿಟಲ್ಗೆ ಸರಿಯಾಗಿ ಹೋಗಬೇಕು. ಓಕೆನಾ. 1 ಮಂತಿಗೆ ತೋರಿಸಿ ಸೆಕೆಂಡ್ ಮಂತ್ ಬಿಟ್ಬಿಟ್ಟು ಥರ್ಡ್ ಮಂತ್ ಹೋಗೋದು, 4 ಮಂತ್ ಬಿಟ್ಟು 5 ಮಂತ್ ಹೋಗೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನು ಡೆಲಿವರಿ ಆಗೋವರೆಗೂ ಅಷ್ಟೇ ನೀವು ಕಂಪಲ್ಸರಿಯಾಗಿ ಮಂತ್ಲಿ ಹೋಗಿ ಅವ್ರ ಡಾಕ್ಟರ್ ಏನು ಹೇಳ್ತಾರೋ ಅದನ್ನ ಫಾಲೋ ಮಾಡಿಕೊಂಡು ಬರಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನೀವು ಹಾಸ್ಪಿಟಲ್ಗೆ ಹೋದಾಗ ನಿಮ್ಮ ಒಂದು ಡೌಟ್ಸ್ ಏನೇ ಇದ್ರೂ ಅಲ್ಲೇ ಕ್ಲಿಯರ್ ಮಾಡಿಕೊಂಡು ನೀವು ಹೊರಗಡೆ ಬರಬೇಕು. ಯಾಕಂದರೆ ಜನ ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ, ಬಟ್ ಅದೆಲ್ಲ ತಲೆಗೆ ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು, ಬಿ ಪಿ ಜಾಸ್ತಿ ಆಗೋದು, ಲೋ ಆಗೋದು, ಇದೆಲ್ಲ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಹಾಸ್ಪಿಟಲ್ನಲ್ಲೇ
ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿ ಹೇಗಿದೆ ಮಗು, ಏನು ನಿಮ್ಗೇನು ಡೌಟ್ಸ್ ಇದೆಯೋ, ಏನು ಮೂಮೆಂಟ್ಸ್ ಆಗ್ತಾ ಇದೆಯೋ, ಮೂಮೆಂಟ್ಸ್ ಆಗ್ತಾ ಇಲ್ವೋ, ಯಾವುದೇ ಒಂದು ಸೆಮಿಸ್ಟ್ರಲ್ ಆಗಿರ್ಬೋದು, ನೀವೊಂದು ಇದನ್ನ ಫಾಲೋ ಮಾಡಬೇಕು. ಡಾಕ್ಟರ್ಸ್ಗೆ ಎನಿ ಕ್ವಶನ್ ಇರೋ ಡಾಕ್ಟರ್ಗೆ ಕೇಳಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ನೆಕ್ಸ್ಟ್ ಬಂದು ಈ 3 ಮಂತ್ಸಲ್ಲೂ 2.5 ಮಂತ್ಸಲ್ಲಿ ಟಿ ಟಿ ಇಂಜೆಕ್ಷನ್ ಅಂತೆಲ್ಲ ಹಾಕ್ತಾರೆ. ಇದನ್ನು ಸಹ ಕಂಪಲ್ಸರಿಯಾಗಿ ತೊಗೋಬೇಕು. ನಿಮ್ಮ ಹೆಲ್ತಿಯಾದ ಒಂದು ಬೇಬಿ ಹುಟ್ಟೋದಕ್ಕೆ ಟಿ ಟಿ ಇಂಜೆಕ್ಷನ್ಗಳಂತ ಹೇಳಿ ಹಾಕ್ತಾರೆ. ಅದಕ್ಕೆ ಯಾವುದೇ ಒಂದು ಇನ್ಫೆಕ್ಷನ್ ಆಗಬಾರ್ದು ಮಗುಗಾಗಲಿ ತಾಯಿಗಾಗಲಿ ಅಂತ ಹೇಳಿ ಹಾಕ್ತಾರೆ. ಅದನ್ನು ಸಹ ನೀವು ಕಂಪಲ್ಸರಿಯಾಗಿ ಅದನ್ನ ಫಾಲೋ ಮಾಡಿಕೊಂಡು ತೊಗೋಬೇಕಾಗುತ್ತೆ. ಕಾಮನ್ ಆಗಿ ಹುಷಾರಾಗಿ ಓಡಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಹೊಟ್ಟೆ ತುಂಬ ಊಟ ಮಾಡೋದಾಗಿರ್ಬೋದು, ಟೈಮ್ಗೆ ನಿಮ್ಗೆ ಏನು ತಿನ್ನಬೇಕು ಅನಿಸುತ್ತೋ ಅದನ್ನ ತರಿಸ್ಕೊಂಡು ತಿನ್ನೋದಾಗಿರ್ಬೋದು, ನೀವು ಇದನ್ನೆಲ್ಲ ಆರಾಮಾಗಿ ಹೆಲ್ದಿಯಾಗಿ ಯಾವುದೇ ಒಂದು ತಿನ್ನೋದಾಗಿರ್ಬೋದು, ಮಲ್ಕೊಳ್ಳೋದಾಗಿರ್ಬೋದು, ನಿಮಗೆ ಹೆಲ್ದಿಯಾಗಿ ಏನು ಅನಿಸುತ್ತೋ ಅದನ್ನೆಲ್ಲ ನೀವು ಆರಾಮಾಗಿ ಮಾಡಬಹುದು. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಯಾರಾದರೂ ಥರ್ಡ್ ಸೆಮಿಸ್ಟರ್ ಪ್ರೆಗ್ನೆನ್ಸಿಗಳಿಂದ ಅವ್ರಿಗೂ ಸಹ ವಿಡಿಯೋನ ಶೇರ್ ಮಾಡ್ಬೋದು. ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ಮಾತು ಅಂತಲೇ ಹೇಳ್ಬೋದು. ಇನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.